ನೀವು ಶಾಕ್ ಆಗ್ತೀರಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಏನಿದೆ ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಫ್ಲಿಪ್ಕಾರ್ಟ್ ನೀವು ಶಾಕ್ ಆಗ್ತೀರಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಏನಿದೆ ಅಂತ. ನೋಡಿ, ಇದು ರೋಸ್ಬೆರಿನ ಆರ್ಡರ್ ಮಾಡಿದ್ದೆ. ಹಳ್ಳಿ ಕಡೆ ಸಿಗ್ಬೋದೇನೋ ರೋಸ್ಬೆರಿ ಲೀವ್ಸು, ಬಟ್ ಇಲ್ಲೆಲ್ಲೂ ಸಿಗೋದಿಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತಗೊಂಡೆ. ಇದು ಹೇರ್ಗೆ ಯೂಸ್ ಮಾಡೋವಂಥದ್ದು. ಲೀವ್ಸು ಡೈರೆಕ್ಟಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಒಣಗಿರೋದು ಯೂಸ್ ಮಾಡ್ತಾ ಇರೋದು ನಾನು. ರೋಸ್ಬೆರಿ ಇದು ಹೇರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತೀನಿ ನಾನು. ತುಂಬ ಒಳ್ಳೆಯದು. ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಲೆಂತಿ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಇದು ಆಯಿಲ್ ಜೊತೆ ಹೇಗೆ ಮಿಕ್ಸ್ ಮಾಡ್ಕೊಂಡು ನಾವು ಹಾಕ್ಕೋಬೋದು ತಲೆಗೆ. ಮತ್ತು ಹೇಗೆ ನಾವು ಇದನ್ನು ಯೂಸ್ ಮಾಡಿಕೊಂಡು ರೋಸ್ಬೆರಿ ವಾಟರ್ನ ಕೂಡ ನಾವು ಹೇರ್ಗೆ ಮಾಡ್ಕೊಂಡು ಹಾಕೋಬೋದು ಮನೆಯಲ್ಲೇ, ಯಾವ ಕೆಮಿಕಲ್ ಇಲ್ದರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ರೋಸ್ಬೆರಿ ವಾಟರ್ನ ನಾವು ತಯಾರಿಸ್ಕೊಂಡು ಅಪ್ಲೈ ಮಾಡ್ಕೋಬೋದು ಹೇರ್ಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೆಕ್ಸ್ಟ್ ವಿಡಿಯೋ ನಿಮಗೆ ಲಾಗ್ ಬರುತ್ತೆ, ನೀವು ನೋಡ್ಬೋದು. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಈ ವಿಡಿಯೋ ಯೂಸ್ ಆಗಲಿ ಅಂತ. ಇದು 100 ಅಲ್ಲ 200% ವರ್ತ್ ಆಗುತ್ತೆ. ಬ್ಲಾಗಲ್ಲಿ ವಿಡಿಯೋಸ್ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯನೆಲ್ಲ ಹಂಚ್ಕೋತಾ ಇರ್ತೀನಿ. ಹೀಗೆ ಹೇರ್ ಬಗ್ಗೆನೂ ಕೂಡ ನಾನು ಒಂದು ನಿಮ್ಮ ಜೊತೆ ಆ ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮಮ್ಮ ಅವ್ರ ಫ್ರೆಂಡು ಯಾರೋ ದೂರದವ್ರು ಇದ್ದರು ಒಬ್ಬರು, ಅವರು ಹೇರ್ ಎಲ್ಲ ತುಂಬ ಚೆನ್ನಾಗಿತ್ತಂತೆ, ಕೂದಲೇ ಇರಲಿಲ್ವಂತೆ. ಮತ್ತೆ ಇನ್ನೊಂದ್ಸಲ ನೋಡಿದಾಗ ಯಾಕೆ ಏನಾಯಿತು ಅಂತ ಕೇಳಿದ್ರಂತೆ. ಬಾಳೆಹಣ್ಣು ದಿಂಡು ಬರುತ್ತಲ್ಲ, ಅದು ರಸ ಎಲ್ಲ ಹಚ್ಕೊಂಡೆ, ಹಿಂಗಾಯಿತು, ಕೂದಲೆಲ್ಲ ಉದ್ರೋಯ್ತು ಅಂತ. ದಯವಿಟ್ಟು ಹೇಳ್ತೀನಿ, ಗೊತ್ತಿಲ್ಲದೆ ಇರೋದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಬೇಕಂದರೆ ನಾನೀಗ ತೋರಿಸ್ತಾ ಇರೋದು ರೋಸ್ಬೆರಿನ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಇದರಿಂದ ಹೇರ್ಗೆ ಎಷ್ಟು ಉಪಯೋಗ ಇದೆ ಅಂತ ನಾನು ನೋಡಿ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಅಪ್ಲೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ. ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಏನು ಯೋಚನೆ ಮಾಡೋಂಗಿಲ್ಲ. ನೀವು ಆರಾಮಾಗಿ ಹಾಕೋಬೋದು. ನೀವೇ ನೋಡಿ ಹಾಕ್ಕೊಂಡು ಒಳ್ಳೆ ರಿಸಲ್ಟ್ ಬಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಗ್ಯಾರಂಟಿ 200% ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾವುದು ಚಿಂತೆ ಇಲ್ದರೆ ಈ ಆಯಿಲ್ನ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಈಗ ದುಡ್ಡು ಖರ್ಚಾಗುತ್ತೆ ಅನ್ನೋದೇನಿಲ್ಲ. ರೋಸ್ಬೆರಿ ಒಂದಿದ್ರೆ ಸಾಕು, ನೀವು ಆರಾಮಾಗಿ ಮನೇಲಿರೋ ಎಣ್ಣೆಯಿಂದ ಉದ್ರೋಗಿರೋ ಹೇರ್ನ ಮತ್ತೆ ಬರ್ಸ್ಕೋಬೋದು. ಉದುರ್ತಿರೋ ಹೇರ್ನ ಕಂಟ್ರೋಲ್ ಮಾಡ್ಬೋದು. ಯಾರಿಗೆಲ್ಲ ಡ್ಯಾಂಡ್ರಫ್ ತೊಂದರೆ ಇದೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೀವೆಲ್ಲ ನೋಡ್ಬೋದು, ಇಲ್ಲಿ ಇಷ್ಟು ಚಿಕ್ಕ ಹೇರ್ ಎಲ್ಲ ಇದೆ ನನಗೆ. ನೋಡಿ, ಜಾಸ್ತಿ ಹೇರ್ ಚಿಕ್ಕದಿದೆ ನೋಡಿ. ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಬಾಣ್ತನದಲ್ಲಿ ಸಿಕ್ಕಾಪಟ್ಟೆ ಕೂದಲು ಉದುರಿತು ಅಂತಲೇ ಹೇಳ್ಬೋದು. ನಾನು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಂದು ಹೇರ್ ತುಂಬ ಉದ್ದ ಇತ್ತು ಮತ್ತು ದಪ್ಪ ಇತ್ತು, ಎಲ್ಲ ಉದ್ರೋಗ್ಬಿಡ್ತು. ನನಗೆ ಬೇಜಾರಾಗೋದು, ತಲೆ ಬಾಚಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ಬರೋದು. ಕೂದಲೋರು ಕೊಟ್ಟರೆ 1 ವಾರಕ್ಕೆ ಗ್ಯಾರಂಟಿ 100 ಗ್ರಾಮ್ ಆಗ್ತಿತ್ತು, ಅಷ್ಟೊಂದು ಉದುರುತ್ತಿತ್ತು. ಆಮೇಲೆ ಕೂದಲೆಲ್ಲ ಉದುರೋಯ್ತು, ಫ್ರಂಟೆಲ್ಲ ಜಾಸ್ತಿ ಉದುರುತ್ತು ಹೇರು ಅಂತಲೇ ಹೇಳ್ಬೋದು. ಹಾಗೆ ಕೂದಲು ಕೂಡ ತುಂಬ ಸಣ್ಣ ಆಗಿಬಿಡ್ತು. ಸರಿ ಆಯಿತು ಅಂದ್ಬಿಟ್ಟು ನಾನು ಆವಾಗಿಂದ ಇದನ್ನು ಆಯಿಲ್ ಜೊತೆ ಬೆರೆಸ್ಕೊಂಡು ಹಾಕೋದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ನೋಡ್ಬೋದು ನನ್ನ ಹೇರೆಲ್ಲ ಹೇಗಿದೆ ಅಂತ. ಕೆಲವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವರು ಉದ್ರೋಗಿರೋ ಕೂದಲನ್ನ ಹೇಗೆ ಬೆಳೆಸ್ಕೋಬೇಕು, ಕೂದಲೆಲ್ಲ ಉದುರುತ್ತಾ ಇದೆ, ಡ್ಯಾಂಡ್ರಫ್ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈಗ ಈಸಿಯಾಗಿ ಮನೆಯಲ್ಲೇ ಹೇಗೆ ಆಯಿಲ್ನ ರೆಡಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯೋಕ್ಕಿಡೋಣ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ದು. ಹಾಗೆ ನೀವು ಹಾಲು ಕಾಯಿಸಿರೋ ಪಾತ್ರೆ, ನೀರು ಕಾಯಿಸಿರೋ ಪಾತ್ರೆ ತೊಗೊಳ್ಳಿ. ಸಾಂಬಾರೆಲ್ಲ ಕಾಯಿಸಿರೋ ಪಾತ್ರೆ ಬೇಡ.
ಎಣ್ಣೆ ನಾವು ಹಾಕಿದಾಗ ಅದು ಖಾರ ಆಗುತ್ತೆ ಅಂತ ಅಷ್ಟೇ. ಕೋಕೋನಟ್ ಆಯಿಲ್ ಇದು. ಎಣ್ಣೆ ಸ್ವಲ್ಪ ಕಾಯಬೇಕು. ಆ ಕೊಬ್ಬರಿ ಎಣ್ಣೆ ಜೊತೆಗೆ ನಾವು ಹರಳೆಣ್ಣೆ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಎಷ್ಟಿದೆ 20% ಅಷ್ಟು ನಾವು ಹರಳೆಣ್ಣೆ ಹಾಕ್ಕೋಬೇಕು. ನಾನು ಹೇಳಿದೆ ಅಥವಾ ಯಾರೋ ಹೇಳಿದ್ರು ಅಂತ ನೀವು ನಂಬೋಕ್ಕೆ ಕಷ್ಟ ಆಗುತ್ತೆ ರೋಸ್ಬೆರಿ ಬಗ್ಗೆ. ಗೂಗಲ್ ಹೋಗಿ ಚೆಕ್ ಮಾಡಿ, ಯೂಟ್ಯೂಬಲ್ಲಿ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ರೋಸ್ಬೆರಿ ಬಗ್ಗೆ. ಅದರಿಂದ ಒಳ್ಳೆ ರಿಸಲ್ಟ್ ಬರೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನೇ ನಾನು ಹೇಳಿದ್ದು, ಆನ್ಲೈನಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ. ನಾನೀಗ ಹರಳೆಣ್ಣೆನ 20% ಅಷ್ಟು ಹಾಕ್ಕೋತಾ ಇದ್ದೀನಿ. ಆ ಕೊಬ್ಬರಿ ಎಣ್ಣೆಗೆ 20% ಹರಳೆಣ್ಣೆ ಸೇರಿಸುತ್ತೆ. ಅದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಹಾಕಬೇಕು ಅಂತ ಇರುತ್ತೆ. ಆ ಥರ ನಾವು ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಈ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ನಾನು 3 ತಿಂಗಳಿಗೊಂದು ಸಲ ಮಾಡ್ಕೋತಿದ್ದೀನಿ. ನನಗೆ ಅಷ್ಟು ಸಾಕಾಗುತ್ತೆ ಹೇರ್ಗೆ. ನಾನು ವಾರಕ್ಕೆ 2 ಸಲ ಹಾಕ್ಕೋತೀನಿ, ತಪ್ಪಿದ್ರೆ 3 ಸಲ ಹಾಕ್ಕೋತೀನಿ. ಈಗ ನಾನು ಒಂದು ಬಾಕ್ಸಲ್ಲಿ ರೋಸ್ಬೆರಿ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಎಷ್ಟು ಹಾಕ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ರೋಸ್ಬೆರಿ ಅಷ್ಟೊಂದೇನು ಸ್ಮೆಲ್ ಇಲ್ಲ, ಪರವಾಗಿಲ್ಲ. ಕೆಲವ್ರಿಗೆ ಇಡಿಸುತ್ತೆ ಅನಿಸುತ್ತೆ, ಕೆಲವ್ರಿಗೆ ಇಡಿಸಲ್ಲ ಅನಿಸುತ್ತೆ. ನನಗೆ ಕೆಲವೊಂದು ಸ್ಮೆಲ್ಗಳು ಇಷ್ಟ ಆಗೋದಿಲ್ಲ, ಬಟ್ ನನಗೆ ಈ ಸ್ಮೆಲ್ ಅಷ್ಟೊಂದೇನು ಇಡಿಸಲ್ಲ ಅನ್ನೋ ಥರ ಏನಿಲ್ಲ. ನಾನು ಇಷ್ಟು ಆಯಿಲ್ಗೆ 3 ಟೇಬಲ್ ಸ್ಪೂನಷ್ಟು ರೋಸ್ಬೆರಿನ ಹಾಕ್ಕೋತಾ ಇದ್ದೀನಿ. ರೋಸ್ಬೆರಿ ಹಾಕ್ಕೊಂಡ್ಮೇಲೆ ನೀವು ನೋಡ್ಬೋದು ಆಯಿಲೆಲ್ಲ ಫುಲ್ಲು ಬಬಲ್ಸ್ ಬಂದ್ಬಿಡುತ್ತೆ. ಸಿಮ್ಮು ಕಡಿಮೆಗೆ ಇಟ್ಕೊಳ್ಳಿ ನೀವು. ಅದೇನು ಉಕ್ಕೋದಿಲ್ಲ. ನೋಡಿ ಹೇಗೆ ಬಬಲ್ಸ್ ಬರ್ತಾಯಿದೆ ಅಂತ. ರೋಸ್ಬೆರಿ ಅಂಶ ಎಲ್ಲ ಆ ಎಣ್ಣೆಲಿ ಇಳ್ಕೊಳ್ಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಎಣ್ಣೆನ ಹಾಗೆ ಕಾಯಕ್ಕಿಟ್ಟಿರಬೇಕು. ಹರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಹೇರ್ಗೆ ತುಂಬ ಒಳ್ಳೆಯದು ಅಂತ ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ನಾನು ಇದ್ರ ಜೊತೆಗೆ ಇನ್ನೂ ಒಂದು ಐಟಮ್ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಬೇರೆ ಯಾವುದೂ ಅಲ್ಲ, ಆಲ್ಮಂಡ್ ಆಯಿಲ್. ಆಲ್ಮಂಡ್ ಆಯಿಲು ಕೂಡ ಹೇರ್ಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು. ಅದು ಕೂಡ ಅಷ್ಟೇ ಹೇರ್ನ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವರು ಕೂದಲಿಗೆ ಬರೀ ಕೊಬ್ಬರಿ ಎಣ್ಣೆನೇ ಹಚ್ಕೋತಾರೆ, ಕೆಲವರು ಹರಳೆಣ್ಣೆ ಹಚ್ಕೋತಾರೆ ಊರ ಕಡೆ, ಇನ್ನು ಕೆಲವರು ಆಲ್ಮಂಡ್ ಆಯಿಲ್ ಹಚ್ಕೋತಾರೆ. ಈ 3 ಆಯಿಲು ಅಷ್ಟೇ ತುಂಬ ಹೇರ್ಗೆ ಒಳ್ಳೆಯದು. ಈ 3 ಆಯಿಲ್ನು ನಾನು ಸೇರಿಸಿ, ಅದರಲ್ಲೂ ರೋಸ್ಬೆರಿ ಜೊತೆ ಸೇರಿಸಿ ಹಚ್ಕೊಳ್ಳೋದ್ರಿಂದ 200% ರಿಸಲ್ಟ್ ಸಿಗುತ್ತೆ. ಏನೇನು ಉಪಯೋಗ ಅಂತ ನಾನು ಆಗಲೇ ಹೇಳಿದ್ದೀನಿ ರೋಸ್ಬೆರಿಯಿಂದ. ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಸಿಮ್ನ ನಾನು ಆಫ್ ಮಾಡ್ಕೋತೀನಿ. ಎಣ್ಣೆನ ಸೀಸ್ಕೋಬಾರ್ದು, ಸೀಸಿದ್ರೆ ಅದರಲ್ಲಿರೋ ಒಳ್ಳೆಯ ಅಂಶ ಎಲ್ಲ ಹೋಗಿಬಿಡುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ ರೋಸ್ಬೆರಿ ಅಂಶ ಎಲ್ಲ ಹೇಗೆ ಎಣ್ಣೆಲಿ ಇಳ್ಕೊಂಡಿದೆ ಅಂತ. ಆಗಿದ್ದಿದ್ದು ಆಯಿಲ್ಗೂ ಹೀಗಿದ್ದಿದ್ದು ಆಯಿಲ್ಗೂ ಕಲರ್ ಕೂಡ ಚೇಂಜ್ ಆಗಿದೆ. ರೋಸ್ಬೆರಿ ಅಂಶ ಎಲ್ಲ ಎಣ್ಣೆ ಜೊತೆಗೆ ನೀಟಾಗಿ ಸೇರಿಕೊಂಡಿದೆ. ಈಗ ಎಣ್ಣೆ ನಾವು ತಣ್ಣಗಾಗಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ, ಸ್ವಲ್ಪ ಬೆಚ್ಚಗಿದೆ ಎಣ್ಣೆ. ಬೆಚ್ಚಗಿದ್ದಾಗಲೇ ನಾವು ಆಲ್ಮಂಡ್ ಆಯಿಲ್ನ ಅದ್ರ ಜೊತೆ ಸೇರಿಸ್ಕೋಬೇಕು. ನಾನು ಇಷ್ಟು ಆಯಿಲ್ಗೆ 2 ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹೀಟು ಅಂತ ಹೇಳ್ತಾರೆ, ಹರಳೆಣ್ಣೆ ಕೋಲ್ಡು ಅಂತ ಹೇಳ್ತಾರೆ. ನಾವು ಈಗ ಈ ಎಣ್ಣೆ ಜೊತೆಗೆ 2 ಹಾಕಿ ಬ್ಯಾಲೆನ್ಸ್ ಆಗಿದ್ದೆ. ಅದ್ರ ಜೊತೆಗೆ ನಾವು ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೋತಾ ಇದ್ದೀವಿ. ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಅದು ಅಲ್ಲದೆ ನಾವು ರೋಸ್ಬೆರಿ ಜೊತೆ ಈ ಆಯಿಲ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ 200% ರಿಸಲ್ಟ್ ಬರುತ್ತೆ ಅಂತ ಈಗ ನಿಮಗೂ ಕಾನ್ಫಿಡೆಂಟ್ ಬಂದಿರುತ್ತೆ. ರೆಡಿಯಾಗಿದೆ ನಮ್ಮ ಹೇರ್ ಆಯಿಲು. ಈಗ ಅದನ್ನು ಸೋಸ್ಕೋತಾ ಇದ್ದೀನಿ ಒಂದು ಖಾಲಿ ಬಾಟಲ್ಗೆ. ಈ ಖಾಲಿ ಬಾಟಲ್ ರೂಟ್ಗೆ ಹೋಗೋ ಥರ ಖಾಲಿ ಬಾಟಲ್ ತೊಗೊಂಡಿದ್ದೆ ನಾನು, ಅದರಲ್ಲೇ ಹಾಕ್ಕೋತಾ ಇದ್ದೀನಿ. ಅದರಿಂದ ಅಪ್ಲೈ ಮಾಡೋದ್ರಿಂದ ನೀಟ್ಗೆ ರೂಟ್ಗೆಲ್ಲ ಹೋಗುತ್ತೆ. ಕೂದಲು ಬೆಳೆಯೋದಕ್ಕೆ ಅನುಕೂಲ ಬೇಗ ಆಗುತ್ತೆ ಅಂತ ಅದರಲ್ಲಿ ಯೂಸ್ ಮಾಡ್ಕೋತೀನಿ. ಕೆಲವೊಬ್ಬರು ಕೈಯಲ್ಲಿ ಹಾಕ್ಕೋತಾರೆ, ಕೆಲವೊಬ್ಬರು ಕಾಟನ್ ಇಟ್ಕೊಂಡು ಹಾಕ್ಕೋತಾರೆ.
ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ಅದರಲ್ಲೇ ನೀವು ಹಾಕ್ಕೋಬೋದು ಆಯಿಲ್ನ. ಮತ್ತು ನಾವು ಆಯಿಲ್ನ ಬಿಸಿ ಮಾಡಿಕೊಂಡು ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ನಾವು ಆಯಿಲ್ನೆಲ್ಲ ಬಿಸಿ ಮಾಡಿಕೊಂಡು ಬಾಟಲ್ಗೆ ಹಾಕ್ಕೊಂಡಿರೋದ್ರಿಂದ ನೀವು ಡೈರೆಕ್ಟಾಗೆ ನೆಕ್ಸ್ಟ್ ಸಲದಿಂದ ನೀವು ಯೂಸ್ ಮಾಡ್ಕೋತಾ ಹೋಗ್ಬೋದು ಈ ಆಯಿಲ್ನ. ಈಗ ರೆಡಿಯಾಗಿದೆ ನಮ್ಮ ಹೇರ್ ಆಯಿಲು. ಈಗ ನಾನು ನೆಕ್ಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಅಪ್ಲೈ ಮಾಡ್ಕೋತೀನಿ ಅಂತ. ಆಯಿಲ್ ಹಾಕೋಕ್ಕೆ ಮುಂಚೆ ಹೇರ್ನ ನಾನು ಬಾಚ್ಕೋತಾ ಇದ್ದೀನಿ, ಸಿಕ್ಕೆಲ್ಲ ತಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನಾವು ಆಯಿಲ್ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೇ. ಆಯಿಲ್ನ ನೈಟ್ ಟೈಮ್ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಲವರು ಬೆಳಗ್ಗೆ ಹೊತ್ತು ಅರ್ಧ ಗಂಟೆ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಅದರಿಂದ ಆಯಿಲು ಹಾಗೇ ಇರುತ್ತೆ, ಸ್ನಾನ ಮಾಡಿದ್ಮೇಲೆ ಹೋಗೋದಿಲ್ಲ. ಅಟ್ಲೀಸ್ಟ್ 2 ಅವರ್ ಆದರೂ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಆಯಿಲ್ ನೀಟಾಗಿ ಹೋಗುತ್ತೆ. ನಾನು 2 ಕಡೆನೂ ಸುತ್ತ ತಕ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಈಗ ನಾನು ತೋರಿಸ್ತೀನಿ ಎಷ್ಟು ಕೂದಲು ಉದುರಿದೆ ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ. ಜಸ್ಟ್ 125 ಅಷ್ಟು ಕೂದಲು ಮಾತ್ರ ಉದುರುತ್ತೆ. ಅಂದರೆ ನೋಡ್ಬೋದು ಈ ಆಯಿಲ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಈಗ ನಾವು ರೆಡಿ ಮಾಡ್ಕೊಂಡಿರೋ ಆಯಿಲ್ನ ಹೇರ್ಗೆ ಹಾಕೋತಾ ಇದ್ದೀನಿ. ಈ ಬಾಟಲಿಂದ ಡೈರೆಕ್ಟ್ ರೂಟ್ಗೆ ಹೋಗುತ್ತೆ ಈ ಆಯಿಲು. ನೀವು ನೋಡ್ಬೋದು ಎಲ್ಲದರಲ್ಲೂ ಆಯಿಲ್ ಬರ್ತಾ ಇದೆ. ಈ ಕಡೆ ಫಸ್ಟ್ ಹಾಕ್ಕೊಂಡು ನೀಟಾಗಿ ರೂಟ್ಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಆ ಕಡೆ ಹಾಕೋತೀನಿ. ನಾನು ಯಾವಾಗಲೂ ಅಷ್ಟೇ ಇದೇ ಥರ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದು ಹೇರ್ಗೆ. ಈಗ ನಾನು ಈ ಕಡೆ ಹೇರ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ನಾರ್ಮಲಾಗೆ ಯಾವ ಶಾಂಪು ಯೂಸ್ ಮಾಡ್ತೀರಾ ಹೇರ್ ವಾಶ್ ಮಾಡುವಾಗ ಅದೇ ಶಾಂಪೂನ ಯೂಸ್ ಮಾಡ್ಕೋಬೋದು. ಮೈಲ್ಡ್ ಶಾಂಪೂ ಇದ್ದರೆ ತುಂಬ ಒಳ್ಳೆಯದು ಅಂತ. ಜಾಸ್ತಿ ಕೆಮಿಕಲ್ ಯೂಸ್ ಮಾಡಿರೋ ಶಾಂಪೂನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ನಾರ್ಮಲಾಗಿ ಕಂಡೀಷ್ನರ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಮುಂದೆ ಚಿಕ್ಕ ಚಿಕ್ಕ ಹೇರ್ಗೆ ಬೆಳೆದಿದೆಯಲ್ಲ ಅಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ತಲೆಗೆ. ಹೇರ್ ವಾಶ್ ಮಾಡಾದ್ಮೇಲೂ ಕೂಡ ನೀವು ಹೇರ್ಗೆ ಸೆರಮ್ ಕೂಡ ಹಚ್ಕೋಬೋದು. ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಮಿಕ್ಕಿತ್ತಲ್ಲ ಅದನ್ನು ನಾನು ಹೇರ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಈ ಲಾಗಲ್ಲಿ ನಾನು ಈ ಆಯಿಲ್ ತಯಾರಿಸ್ಕೊಂಡಿದ್ದೀವಲ್ಲ ಇದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿ. ಆಯಿಲ್ ರೋಸ್ಬೆರಿ ಇದೆ ಅಂತ ತೋರಿಸ್ತಾ ಇದ್ದೀನಿ, ಅದೇ ಆಯಿಲು ಅಂತ ಅಷ್ಟೇ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಡೌಟ್ನ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಕೂದಲು ತುದಿಗೂ ನೀಟಾಗಿ ಹಾಕ್ಕೋಬೇಕು ಆಯಿಲ್ನ, ಇಲ್ಲಾಂದರೆ ಕೂದಲು ತುದಿಲೆಲ್ಲ ಸ್ಪ್ಲಿಟ್ ಹೇರ್ಸ್ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಈಗ ಆಯಿಲ್ನೆಲ್ಲ ನಾನು ಹೇರ್ಗೆ ಹಾಕ್ಕೊಂಡಿದ್ದಾಯಿತು. ನೀಟಾಗೆ ಮಸಾಜು ಲೈಟಾಗಿ ಕೊಟ್ಕೋತಾ ಇದ್ದೀನಿ. ಇದರಿಂದ ಬ್ಲಡ್ ಕೂಡ ಸರ್ಕ್ಯುಲೇಷನ್ ಆಗುತ್ತೆ. ಅದಕ್ಕೆ ಜಾಸ್ತಿ ನೈಟ್ ಹೊತ್ತು ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಹೇರ್ ಗ್ರೋತ್ ಆಗೋಕ್ಕೆ ಅನುಕೂಲ ಆಗಿ ಹೇರ್ ಬೇಗ ಗ್ರೋತ್ ಆಗುತ್ತೆ. ಆದಷ್ಟು ನೈಟ್ ಟೈಮ್ ಹಚ್ಕೊಳ್ಳೋದಕ್ಕೆ ಆಯಿಲ್ನ ಟ್ರೈ ಮಾಡಿ. ಹಳ್ಳಿಗಳಲ್ಲಿ ರೋಸ್ಬೆರಿ ಸಿಗುತ್ತೆ. ಹಾಗೆ ಬಾದಾಮ್ ಆಯಿಲು ಇದ್ದರೆ ಹಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಜೊತೆ ನಾವು ಹೇಗೆ ಮನೇಲೆ ಖರ್ಚಿಲ್ದರೆ ತಯಾರಿಸ್ಕೊಂಡ್ವಿ ಅಲ್ವಾ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.